ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಜೆ ಇಲ್ಲೇ ವಾಕಿಂಗ್ ಮಾಡ್ತಾ ಬರ್ತಾ ಇರಬೇಕಾದ್ರೆ ಇಲ್ಲೇ ಒಂದು ಮಾವಿನ ಮರದಲ್ಲಿ ಒಂದು ಮಾವಿನಕಾಯಿ ಕಾಣಿಸ್ತು. ಆಯಿತಾ, ಹೆಂಗೋ ಸರ್ಕಸ್ ಮಾಡಿಬಿಟ್ಟು ಫೈನಲಿ ಸಿಕ್ತು ನೋಡಿ ಮಾವಿನಕಾಯಿ. ಹಾಗೆ ಅದನ್ನು ಇವಾಗ ಅಲ್ಲೇ ಕೊಯ್ದುಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಕೊಯ್ದಿದ್ದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ತಿನ್ನೋಕ್ಕಂತೂ. ಫ್ರೆಂಡ್ಸ್ ನೋಡಿ, ಇದೊಂದು ನಾನು ಕೊಯ್ದೆ, ಇದೆರಡು ಬಿದ್ಕೊಂಡಿತ್ತು ಅಲ್ಲೇ, ಅದನ್ನು ತೊಗೊಂಡೆ. ಹಾಗೆ ಉಪ್ಪು ಹಾಕಿ ತಿನ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗ ಇದನ್ನು ತಿನ್ನೋಣ. ಇಲ್ಲಿ ಬಾ ಬಾ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಕಾಡು ಮಾವಿನಕಾಯಿ ಮರ ಏನೂ ಇಲ್ಲ, ಕಷಿದೇ ಇರೋದು. ಅದನ್ನೇ ಕಿತ್ಕೊಂಡು ತಿಂತಾಯಿದ್ದೀನಿ. ಅದೊಂದು ಅಷ್ಟು ಜಾಸ್ತಿ ಹುಳಿ ಇರಲ್ಲ. ಹುಳಿ ಜಾಸ್ತಿ ಇಷ್ಟಪಡ್ದಿರೋಗಿ ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಸಿಪ್ಪೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ. ಬಟ್ ಇದು ಅಷ್ಟೊಂದು ಕಹಿ ಇಲ್ಲ, ತಿನ್ಬೋದು, ಪರವಾಗಿಲ್ಲ. ಫ್ರೆಶ್ಶಾಗಿ ಈ ಥರ ಒಂದು ಕೊಯ್ ತಿನ್ನೋದ್ರಲ್ಲಿ ಏನೋ ಒಂಥರ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಯಾಕೋ ತಿನ್ನೋಣ ಅಂತ ಅನ್ನಿಸ್ತು, ಹಾಗಾಗಿ ತೊಗೊಂಡೆ. ನಾನು ಯೂಶ್ವಲಿ ಮಾವಿನಕಾಯಿ ಅಷ್ಟೊಂದು ಇಷ್ಟಪಡಲ್ಲ. ಇವತ್ತು ಕೂಡ ಇದು ಫುಲ್ ನನ್ನಿಂದ ಖಾಲಿ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಈ ಥರ ಎಲ್ಲ ಚಿಕ್ಕವರಿದ್ದಾಗ ಕೊಯ್ದು ತಿಂತಾಯಿದ್ವಿ, ಅದೇನೋ ಒಂಥರ ಖುಷಿ. ಅದಕ್ಕೆ ಇವಾಗ ಅದೆಲ್ಲ ನೆನಪಾಯಿತು ಸುಮ್ಮನೆ. ಹಾಗೆ ಒಂದು ಕೊಯ್ದೆ, ಚೆನ್ನಾಗಿ ಅನಿಸುತ್ತೆ. ಆ ಥರ ಬ್ಯಾಕ್ ಟು ಚೈಲ್ಡ್ಹುಡ್ ಮೆಮರೀಸ್ ಅಂತ ಹೇಳ್ತೀವಲ್ವ, ಆ ಥರ. ಯಜಮಾನ್ರಲ್ಲಿದ್ದಾರೆ, ಅವ್ರಿಗೆ ಹೋಗಿ ಕೊಡ್ತೀನಿ ನೋಡಿ. ಈ ನನ್ನ ಮಗಳು ತಿನ್ನೋದಕ್ಕಿಂತ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಅವಳಿಗೆ ತಿನ್ನೋಕೆ ಅಷ್ಟೊಂದೇನು ಇಷ್ಟ ಇಲ್ಲ. ಅದೂ ಇವಾಗ ಆಲ್ರೆಡಿ ಒಂದು ಕೊಟ್ಟಿರೋ ತುಂಡನ್ನು ಬಿಸಾಕ್ಬಿಟ್ಟು ಇವಾಗ ಇನ್ನೊಂದು ಬೇಕು ಅಂತ ತೊಗೊಂಡಿದ್ದಾಳೆ. ನಮ್ಮ ಯಜಮಾನ್ರಿಗೂ ಕರಿತಾ ಇದ್ದಾರೆ, ವೀಡಿಯೋ ಮಾಡಬೇಕಂತೆ ಅವ್ರಿಗೆ, ಏನೋ ಗಾಡಿನಲ್ಲಿ. ಹೆಂಗಂತ ಮಾಡಿದೆ ಅಂತಿದ್ದ ಮಾವಿನ ಕಳ್ಕೊಳ್ಳೋಣ, ಮಾವಿನಕಾಯಿ. ಹಾಂ ರೀ, ಅಮ್ಮ ಕೊಯ್ದಲ್ಲ ಮಗಳೇ, ಹೇಳು ಬಾ ಅಂತ. ಹೆಂಗೆ ಅದ ಹಾಗೆ ಜಂಪ್ ಮಾಡಿ ಕೊಟ್ಟರು. ತೀರಾ ಹುಳಿ ಇಲ್ಲ, ಹಂಗಾಗಿ ತಿನ್ಬೋದು. ಜಾಸ್ತಿ ಹುಳಿದ್ರೆ ಇಷ್ಟ ಆಗಲ್ಲ. ಅಲ್ಲಿ ಫುಲ್ ನೋವು ಬಂದ್ಬಿಡುತ್ತೆ, ಒಂಥರ ಜಿಮ್ ಅಂದಂಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಮಾವಿನಕಾಯಿ ಕೊಡೋಣ ಅಂತ ಬಂದೆ. ಇದು ಒಂದೇ ಚೆನ್ನಾಗಿರೋದು, ಇದೆಲ್ಲ ನಾನು ಸ್ವಲ್ಪ ಸ್ವಲ್ಪ ತಿಂದುಬಿಟ್ಟಿದ್ದೀನಿ. ಇದರ ತಿನ್ನಿ, ಇದು ಫ್ರೆಶ್ ಅನ್ಕೊಯ್ತದ್ದು. ಬೈಕಿಲಿಯಾ ಸೂಪರ್ ಇದ್ದು. ಅದು ಅದಕ್ಕೊಂದು ಪೀಸ್ ಬೇಕಾಡ ಕೊಡಿ, ಅದು ಫ್ರೆಶ್ ಇಂದಲ್ಲ, ಇದೊಂಚೂರು ಬಾಡಿದ್ದು. ನಮ್ಮನೆಯ ಮಂಜುಟಿ ಮರ ಅಥವಾ ಚೆನ್ನೆಕಾಯಿ ಕೋಡುಗಳು ನೋಡಿ ಇಲ್ಲಿ. ಇದರಲ್ಲಿ ಚೆನ್ನೆಕಾಯಿ ಆದಾಗ ನಾನು ತೋರಿಸ್ತೀನಿ, ಇಲ್ಲೇ ಕೆಳಗಡೆ ಬಿದ್ದಿರುತ್ತಲ್ಲ ಅವಾಗ ತೋರಿಸ್ತೀನಿ ಅಂತ. ಇವಾಗ ಎಳೆದು ನೋಡಿ. ಯಾರಿಗೆಲ್ಲ ಗೊತ್ತಿದೆ ಈ ಮರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಹೆಲ್ಪ್ ಮಾಡಲ ಅಂತ ಕೇಳಿದೆ ಫ್ರೆಂಡ್ಸ್, ಏನೂ ಬೇಡ ಅಂತ ಹೇಳಿದ್ರು. ಹೆಲ್ಪ್ ಮಾಡಿದ್ರೆ ಆಮೇಲೆ ನಮಗೆ ಎಂಥದ್ದು ಏನಿಲ್ಲ. ಈ ಕಂಬ ದಾಟಿ ಆ ಕಡೆ ಹೋಗ್ಬಾರ್ದಂತೆ, ಹಾಗೆಲ್ಲ ಆವಾಜ್ ಆಗ್ತಾರೆ ನನಗೇನೆ. ಹಾಗಾಗಿ ನಾನು ಕೂಡ ಹೋಗಿಲ್ಲ. ಇವಳು ನನ್ನ ಮಗಳು ಇಲ್ಲೇ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಮನೆಗೆ ಒಂದಷ್ಟು ಅರ್ಜೆಂಟ್ ಗ್ರೋಸರೀಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಇರುವಂಥ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿಂದೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ನಾವು ಕೂಡ ವಾಪಸ್ ಹೊರಟ್ವಿ. ಈಗ ಬಂದರೆ ನಾನು ಮತ್ತು ಮಗಳು ಬಂದರೆ ಏನಾದರೂ ಪಾಪುಗೆ ಅಂತ ಹೇಳ್ಬಿಟ್ಟು ತೆಗೆಸ್ಕೊಡ್ಲೇಬೇಕಾಗತ್ತೆ. ಸೊ ಅವಳು ಐಸ್ ಕ್ಯಾಂಡಿ ಅಂತ ಕೇಳ್ತಾ ಇದ್ಲು. ಸರಿ, ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಬಂದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ದೋಸೆ ಹಾಕ್ತಾ ವ್ಲಾಗ್ ಕೂಡ ಶುರು ಮಾಡಿಕೊಂಡೆ. ಇವತ್ತು ಬೆಳಗ್ಗಿನ ತಿಂಡಿಗೆ ಅಂತ ಈರುಳ್ಳಿ ದೋಸೆ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪೆಲ್ಲ ಹಾಕಿ ಒಂಥರ ಮಸಾಲೆ ದೋಸೆ ಥರ. ಈ ದೋಸೆ ಅಂತೂ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಖಾರವಾಗಿ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ದೋಸೆ ಖಾರ ಇರೋದ್ರಿಂದ ಇದಕ್ಕೆ ರವೆ ಅಂದರೆ ಜೋನಿ ಬೆಲ್ಲ ಆ ಥರದನ್ನು ಹಾಕೊಂಡು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಫಂಕ್ಷನ್ಗೆ ಹೋಗೋಕ್ಕಿದೆ. ಸೊ ಸ್ಯಾರಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೇನೆ ಒಂದು ಸ್ಯಾರಿ. ಸೊ ಈ ಸ್ಯಾರಿ ನಾನು ಒಂದು ಸತಿ ಶೇರ್ ಮಾಡಿದ್ದೀನಿ, ಆಲ್ರೆಡಿ ಪ್ರೀಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಈ ಥರ ಇದೆ. ಇರೋದಂದರೆ ಇದು ಮೆಜೆಂಟಾ ಕಲರ್ ಇದೆ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂಥರ ಮೆಜೆಂಟಾ ಕಲರು, ಬ್ರೌನ್ ಅಂತ, ವೈನ್ ಕಲರ್ ಅಂತಲೂ ಹೇಳ್ಬೋದು. ಸೊ ಆ ಥರ ಇದೆ. ಆ್ಯಂಡ್ ನೀವು ನೋಡಿರ್ಬೋದು ಇದನ್ನು. ನಾನು ಲಾಂಗ್ ಬ್ಯಾಕ್ ಒಂದು ಸರಿ ಶೇರ್ ಮಾಡಿದ್ದೆ ಇದನ್ನು ತೊಗೊಂಡು ಟೈಮಲ್ಲಿ. ಸೊ ಇದು ಪುತ್ತೂರಿಂದ ತೊಗೊಂಡಿರೋದು ನಾನು, ಆನ್ಲೈನೇನೂ ಅಲ್ಲ.
ಸೊ ತುಂಬ ತೆಳುವಾಗಿ ಇದು ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತಲ್ವ ಆ ಥರ ಇದೆ. ಬಟ್ ಇದು ಶಿಫಾನ್ ಸ್ಯಾರಿ ಥರ ಆ ಥರ ಇದೆ. ಮೈಸೂರು ಸಿಲ್ಕ್ ಎಲ್ಲ ಏನೂ ಅಲ್ಲ, ನಾರ್ಮಲ್ ಜಾರ್ಜೆಟ್ ಸ್ಯಾರಿ ಅಥವಾ ಶಿಫಾನ್ ಆ ಥರ ಅನಿಸುತ್ತೆ. ಮುಟ್ಬೇಕಾದ್ರೆ ಇಲ್ಲಿ ಸಾಫ್ಟ್ ಆಗಿದೆ ಮೆಟೀರಿಯಲ್ ತುಂಬಾ. ಸೊ ಚೆನ್ನಾಗಿ ಕೂರತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೆಂಗಾಗತ್ತೆ ಅಂತ ಹೇಳಿಬಿಟ್ಟು. ಅದ್ರ ಜೊತೆಗೆ ನನ್ನ ಮಗಳೆಲ್ಲ ಹಾಳು ಮಾಡಿಬಿಟ್ರು. ಅದ್ರ ಬ್ಲೌಸು ಏನಿಲ್ಲ, ತುಂಬ ಬೇಸಿಕ್ಕು, ಜಸ್ಟ್ ಈ ಥರ ರೌಂಡ್ ನೆಕ್ ಇಡ್ಸಿದ್ದೀನಿ ಅಷ್ಟೇ, ಬೇರೆ ಏನೂ ಮಾಡಿಸಿಲ್ಲ. ಸ್ಲೀವ್ಸ್ ಕೂಡ ಅಷ್ಟೇ ಇಷ್ಟೇ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಏನೋ ಚಿಕ್ಕ ಪುಟ್ಟ ಪೂಜೆ ಏನಾದರೂ ಇದ್ದರೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿ. ಇವತ್ತು ನಾನು ಹೋಗ್ತಾ ಇರೋದು ಆ್ಯಕ್ಚುಲಿ ಸೀಮಂತಕ್ಕೆ ಹೋಗ್ತಾ ಇರೋದು, ಇಲ್ಲೇ ನನ್ನ ಹತ್ರನೇ. ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಸ್ಯಾರಿ ಹಿಂಗೆ ಕಾಣಿಸುತ್ತೆ ಅಂತ ಹೇಳಿ. ಸೊ ಉಟ್ಕೊಂಡು ರೆಡಿ ಆದ ನಂತರ ಮತ್ತೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಫೈನಲಿ ಸ್ಯಾರಿ ಡ್ರೆಪ್ಪಿಂಗ್ ಆಯಿತು ಆ್ಯಂಡ್ ಫೇಸ್ ಕೂಡ ಒಂದು ಲೆವೆಲ್ಗೆ ಬಂದಿದೆ. ಅಂದರೆ ಫೇಸ್ ಕೂಡ ಒಂದು ಸ್ವಲ್ಪ ಮೇಕಪ್ ಥರ ಮಾಡ್ಕೊಂಡಿದ್ದೀನಿ. ಜಸ್ಟ್ ಕಾಂಪ್ಯಾಕ್ಟು ಬೇಸಿಕ್ ಅಷ್ಟೇ, ಮಾಯ್ಶ್ಚರೈಸರು ಕಾಂಪ್ಯಾಕ್ಟ್ ಹಚ್ಕೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಲಿಪ್ಸ್ಟಿಕ್ಕು ಐಲೈನರ್ ಇಷ್ಟೇ. ಇದನ್ನು ಒಂದು ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಹಾಕ್ಕೊಬೇಕು, ಬಿಂದಿಯಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಕಂಪ್ಲೀಟ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಇವತ್ತು. ಸೊ ಏನಪ್ಪ ಅಂತಂದರೆ ನನಗೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟಿಕ್ಕರ್ಸ್ ಬಿಂದಿಗಳು ತುಂಬಾ ಇಷ್ಟ ಆಗುತ್ತೆ. ಇದೊಂಥರ ಅರ್ಧಚಂದ್ರ ಬರುತ್ತಲ್ವ ಆ ಥರದ್ದು. ನೋಡೋಣ ಹಿಂಗೆ ಕಾಣಿಸುತ್ತೆ, ಮ್ಯಾಚ್ ಆಗುತ್ತೆ ಏನು ಅಂತ. ಎಸ್ ನೋಡಿ, ಈ ಥರ ಕಾಣಿಸುತ್ತೆ. ಐ ಥಿಂಕ್ ಇದೇ ಚೆನ್ನಾಗಿದೆ. ಸೊ ಇದನ್ನೇ ಹಾಕ್ಕೊತೀನಿ ಅಂತ ಅಂದ್ಕೊಂಡೆ. ಆ್ಯಂಡ್ ಫೈನಲಿ ನನ್ನ ಲುಕ್ ಈ ಥರ ಇದೆ. ವಾಚ್ ಒಂದು ಹಾಕ್ಕೊಬೇಕು. ರೋಸ್ ಗೋಲ್ಡ್ ವಾಚ್ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇದನ್ನು ಹಾಕಿರೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಬೇಗನೆ ರೆಡಿ ಆಗಿದ್ದೀನಿ ಇವತ್ತು. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಹಸ್ಬೆಂಡ್ ಇನ್ನೂ ರೆಡಿ ಆಗಿಲ್ಲ, ಅವರಿನ್ನ ಸ್ನಾನಕ್ಕೆ ಹೋಗಿಲ್ಲ. ಇನ್ನು ಸ್ನಾನಕ್ಕೆ ಹೋಗಿ ರೆಡಿ ಆಗೋ ಅಷ್ಟೇ 11 ಗಂಟೆ ಆಗಿಬಿಡುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಮೇಲೆ ಆಯಿತು. ಸೊ ಫೈನಲಿ ಈ ಥರ ಇದೆ. ಈ ಸ್ಯಾರಿ ಒಂದು ಸಕ್ಕದಾಗಿದೆ ಆಯಿತಾ, ಕ್ಯಾರಿ ಮಾಡೋಕ್ಕೂ ಈಸಿ ಆ್ಯಂಡ್ ಟಕ್ ಅಂತ ರೆಡಿ ಆಗಿಬಿಡ್ಬೋದು. ಬಿಕಾಸ್ ಅಷ್ಟು ಈಸಿಯಾಗಿ ಡ್ರೆಪ್ ಮಾಡಿದ್ದೀನಿ ನಾನು. ನಂಗೆ ಯೂಶ್ವಲಿ ಸ್ಯಾರಿ ಎಲ್ಲ ಇಷ್ಟು ಬೇಗ ಎಲ್ಲ ಡ್ರೆಪ್ ಮಾಡೋಕ್ಕೆ ಬರೋಲ್ಲ, ತುಂಬ ಕಮ್ಮಿ ಅಲ್ವಾ ಉಡೋದು, ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದು ಪಲ್ಲು ನೋಡಿ, ಏನು ಚಿಕ್ಕ ಪಲ್ಲು ಅಂತ ಹೇಳ್ತಾರೆ ಇದಕ್ಕೆ. ಈ ಥರ ಲೈನ್ಸ್ ಬರುತ್ತಲ್ವ, ಅದು ಸಕ್ಕತ್ತಾಗಿದೆ ಮಾತ್ರ. ಕಾಂಟ್ರಾಸ್ಟ್ ಕಲರ್ ಇಲ್ಲ ನಿಮಗೆ, ಬಾಡಿ ಥ್ರೂಔಟ್ ಒಂದೇ ಕಲರ್ ಇದೆ. ಬ್ಲೌಸ್ ಕೂಡ ಅಷ್ಟೇ, ಟ್ರಾವೆಲಿಂಗ್ ಬ್ಲೌಸ್ ಸೇಮ್ ಕಲರಲ್ಲೇ ಇದೆ. ಸಮ್ಮರ್ಗೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡೋಕ್ಕೂ ರಿಚಾಗಿ ಕಾಣಿಸುತ್ತೆ. ಜ್ಯುವೆಲ್ರಿ ಒಂದು ಹಾಕ್ಕೋಬೇಕು ಅಂದರೆ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದ್ಕೊಂಡು ಸೊ ಇದನ್ನು. ಆ್ಯಂಡ್ ನಾನು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ದು ಎಲ್ಲದ್ರದ್ದು ಲಿಂಕ್ ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಆಯಿತಾ. ತುಂಬ ಅಫೋರ್ಡೆಬಲ್ ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಒಂದ್ಸರಿ ಚೆಕ್ ಮಾಡ್ಕೋಬೋದು. ಫೈನಲಿ ನನ್ನ ಲುಕ್ ಈ ಥರ ಇದೆ. ಹೊರಗಡೆ ಹೋದಾಗ ತೋರಿಸ್ತೀನಿ ನಾನು ಕರೆಕ್ಟಾಗಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಸ್ಯಾರಿ ಕಲರ್ ಅವಾಗ ಚೆನ್ನಾಗಿ ಕಾಣಿಸುತ್ತೆ, ಮೇ ಬಿ ನ್ಯಾಚುರಲ್ ಲೈಟ್ಗೆ. ಹಾಗಾಗಿ ನನ್ನ ಫೈನಲ್ ಲುಕ್ ಯಾವ ಥರ ಇದೆ ಅಂತ ನೋಡಿ ಇವಾಗ ನೀನು ಹೊರಡಬೇಕು. ಎಲ್ಲರೂ ರೆಡಿ. ಸ್ಯಾರಿ ಅಂತೂ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಇದು ನಾನು ತೊಗೊಂಡಿದ್ದೀನಿ ಸಂಜೀವ್ ಶೆಟ್ಟಿ ಇದೆಯಲ್ವ ಪುತ್ತೂರಲ್ಲಿ, ಅಲ್ಲಿಂದ ತೊಗೊಂಡಿದ್ದು. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನಿಮಗೆ ಎಷ್ಟೊಂದು ಪೇಜಸ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಇವಾಗಂತೂ ನೋಡಿಬಿಟ್ಟು ತೊಗೊಬೋದು, ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಸಿಂಪಲ್ಲಾಗಿರೋ ಸ್ಯಾರೀಸ್ ತುಂಬ ಇಷ್ಟ. ಎಸ್ಪೆಷಲಿ ಈ ಥರ ಸಣ್ಣ ಬಾರ್ಡರ್ ಬಂದು ಈ ಥರ ತೆಳ್ಳಗಿರೋ ಸ್ಯಾರಿ ಹಾಕ್ಕೊಂಡೋದಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ನಾನು ಕ್ಯಾರಿ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಏನಾಗುತ್ತೆ ಅಂತಂದರೆ ಮದುವೆಗೆಲ್ಲ ಈ ಥರ ಸ್ಯಾರಿ ಹಾಕ್ಕೊಂಡು ಹೋಗೋದಾ ಅಂತ ಅನ್ನೋ ಥರ ಅನಿಸುತ್ತೆ. ಬಟ್ ಏನೂ ಇಲ್ಲ, ನಾವು ಚೆನ್ನಾಗಿ ಯಾವ ರೀತಿ ರೆಡಿ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟೇ ಸಿಂಪಲ್ ಸ್ಯಾರಿ ಹಾಕ್ಕೊಂಡ್ರೂ ಒಂದೊಳ್ಳೆ ಲುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಒಳ್ಳೆ ಆಕ್ಸೆಸರೀಸ್ ಆಗಿರ್ಬೋದು, ಜ್ಯುವೆಲ್ರೀಸ್ ಹಾಕ್ಕೊಂಡಂತೂ ಸಿಂಪಲ್ ಆಗಿರೋ ಸ್ಯಾರಿ ಕೂಡ ಅದರಲ್ಲೂ ಕೂಡ ನಾವು ತುಂಬ ಚೆನ್ನಾಗಿ ಕಾಣಿಸ್ಬೋದು. ಈ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಲ್ವಾ. ಪ್ರಾಡಕ್ಟ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ನಾನು ಆಲ್ಮೋಸ್ಟ್ ಒಂದು 4 to 5 ಇಯರ್ಸಿಂದ ಇದೇ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರೋದು. ಶೇಡ್ಸ್ ಸ್ವಲ್ಪ ಬೇರೆ ತೊಗೊತೀನಿ, ಅಂದರೆ ಕೆಲವೊಂದು ಲಿಪ್ಸ್ಟಿಕ್ ಎಲ್ಲ ಆಗಿರ್ಬೋದು, ಬೇರೆ ಶೇಡ್ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ಪ್ರಾಡಕ್ಟ್ ಎಲ್ಲನೂ ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಬಡೆ ಯೂಸ್ ಆಗ್ತಾ ಇರೋಂಥ ಪ್ರಾಡಕ್ಟ್ಸನ್ನೇ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು ಆಯಿತಾ. ಇವಾಗಂತೂ ನೈಕಾದಲ್ಲಾಗಿರ್ಬೋದು, ಮೆಂತ್ರಾದಲ್ಲಿ ತುಂಬಾ ಸೇಲ್ ನಡೀತಾ ಇದೆ.
ಸೇಲ್ ಏನು ನಡೀತಾ ಇದೆ, ತುಂಬ ಆಫರ್ ಇರೋದೇನಿರುತ್ತೆ ಪ್ರಾಡಕ್ಟ್ಸು, ಅದನ್ನೆಲ್ಲ ನಾನು ಪ್ರತಿ ಬ್ಲಾಗಲ್ಲಿ ಕೂಡ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು. ಇಂಟ್ರೆಸ್ಟ್ ಇರೋರು ಕುರ್ತಾಸ್ ಆಗಿರ್ಬೋದು, ಬೇರೆ ಬ್ಯಾಗ್ಸ್ ಆಗಿರ್ಬೋದು, ಈ ಥರದ್ದನ್ನೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಇಡೀ ವಿಡಿಯೋದಲ್ಲೂ ನಾನು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡ್ತಾ ಇರ್ತೀನಿ. ಆಫರ್ ಜಾಸ್ತಿ ಯಾವುದರಲ್ಲಿ ನಡೀತಾ ಇರುತ್ತೆ ಅದನ್ನೆಲ್ಲ. ಸೊ ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು, ಅದಕ್ಕೋಸ್ಕರ. ಆ್ಯಂಡ್ ನಾನು ಯಾವುದನ್ನೆಲ್ಲ ಜಾಸ್ತಿ ಆಫರ್ ಇರೋದನ್ನೆಲ್ಲ ಅದೇ ಟ್ಯಾಗ್ ಮಾಡಿರೋವಂಥ ಪ್ರಾಡಕ್ಟ್ಸಲ್ಲೇ ಹಾಕಿರ್ತೀನಿ ಅಂತ. ಖಂಡಿತವಾಗ್ಲೂ ನೀವು ಕೂಡ ಒಂದ್ಸರಿ ಚೆಕ್ ಮಾಡಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಇವತ್ತು ಒಂದು ಒಳ್ಳೆ ಚಟ್ನಿ ಪುಡಿ ಮಾಡೋಣ ಅಂತ ಅತ್ತೆ ಹೊರಟಿದ್ರು. ಅದರ ರೆಸಿಪಿ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಒಣಕೊಬ್ಬರಿಯಿಂದ ಮಾಡುವಂಥ ಈ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಒಣಕೊಬ್ಬರಿ. ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಆ ಅಂದಾಜು ಮೇಲೆ ತೊಗೊಳ್ಳಿ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಫ್ರೈ ಮಾಡಿದಾಗ ಮಿಕ್ಸಿನಲ್ಲಿ ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕರಿಬೇವು ಸೊಪ್ಪನ್ನು ನೀವು ಎಷ್ಟು ತೊಗೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ ಅಂತೂ. ನಾವು ಸ್ವಲ್ಪ ಜಾಸ್ತಿನೇ ಕರಿಬೇವು ಸೊಪ್ಪು ಹಾಕೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಕರಿಬೇವು ಸೊಪ್ಪನ್ನು ಈ ಥರ ಬಾಣಲಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕರಿಬೇವು ಸೊಪ್ಪು ತುಂಬ ಚೆನ್ನಾಗಿ ಫ್ರೈ ಆಗಿ ಕೈಯಲ್ಲೇ ಮುಟ್ಟಿದಾಗ ಪುಡಿ ಆಗೋ ಥರ ಅಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಹಾಗೆಯೇ ಒಂದು ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಬೆಳ್ಳುಳ್ಳಿನ ನೀವು ಸ್ಕಿಪ್ ಮಾಡ್ಬೋದು. ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕೂಡ ಚಟ್ನಿ ಪುಡಿನ ಮಾಡ್ಕೋಬೋದು. ಎಲ್ಲದನ್ನು ಫ್ರೈ ಮಾಡುವಾಗ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಸೀದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದ್ರಿಂದ ಕಹಿ ಕೂಡ ಬರಲ್ಲ. ಇವಾಗ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹುರ್ಕೊಂಡಿದ್ದಾಯಿತು. ಇವಾಗ ಅದೇ ಬಾಣಲಿಗೆನೆ ಈ ಕೊಬ್ಬರಿನ ಹಾಕ್ಕೊಂಡು ಹುರ್ಕೋಬೇಕು. ಕೊಬ್ಬರಿನ ತುಂಬ ಇದೆ ಅಂತಂದರೆ ಸ್ವಲ್ಪ ಬ್ಯಾಚ್ ವೈಸ್ ಮಾಡಿ ಹುರ್ಕೊಳ್ಳಿ. ಅವಾಗ ನೀಟಾಗಿ ಎಲ್ಲ ಕೊಬ್ಬರಿನೂ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಎಣ್ಣೆ ಎಲ್ಲ ಏನು ಹಾಕೋದು ಬೇಡ, ಹಾಗೇನೆ ಡ್ರೈ ಆಗೇನೆ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ ಬರಬೇಕು. ಇಷ್ಟ ಆದರೆ ಹುರಿದಿದೆಲ್ಲ ರೆಡಿ ಆಯಿತು. ಇನ್ನೇನಿದ್ದು ಇದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಳ್ಳೋದು ಅಷ್ಟೇ ಮಿಕ್ಸಿನಲ್ಲಿ ಈಸಿಯಾಗಿ ಪುಡಿ ಆಗಿಬಿಡತ್ತೆ. ಕೊಬ್ಬರಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ಖಾರಕ್ಕೆ ಅಂತ ಹೇಳಿ ಒಣಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದರಿಂದ ಕಲರ್ ಕೂಡ ಚೆನ್ನಾಗಿರುತ್ತೆ, ಖಾರ ಕೂಡ ಬರುತ್ತೆ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಳ್ಳಿ. ಇದನ್ನು ಕೂಡ 1-2 ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಒಣಕೊಬ್ಬರಿ ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿನ ಪುಡಿ ಮಾಡಿ ಹಾಕಿದೆ. ನೋಡಿ ಈ ಥರ ಇರಬೇಕು ಟೆಕ್ಸ್ಚರ್. ತೀರಾ ನುಣ್ಣಗಾಗಬಾರ್ದು, ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿನ ಸಪ್ರೇಟಾಗಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹುಳಿ ಪುಡಿ. ನಿಮ್ಮ ಹತ್ರ ಹುಳಿ ಪುಡಿ ಇಲ್ಲ ಅಂತಂದರೆ ನೀವು ಹುಣಸೆ ಹುಳಿನ ರುಬ್ಬವಾಗಲೇ ಹಾಕ್ಕೋಬೋದು. ಇದಿಷ್ಟನ್ನು ಹಾಕಿದ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಸಾಲೆ ಏನು ನಾವು ಮೆಣಸಿನ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ಬೋದು. ನಿಮಗೆ ಖಾರ ಕಮ್ಮಿ ಹೆಚ್ಚು ಏನು ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಖಾರ ಜಾಸ್ತಿನೇ ಹಿಡಿಸುತ್ತೆ ಇದಕ್ಕೆ. ಒಣಕೊಬ್ಬರಿ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತಲ್ಲೇ ಇಳ್ಕೊಂಡು ಬಿಡುತ್ತೆ ಖಾರ ಎಲ್ಲ. ಸೊ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬೋದು. ಒಂದೇ ಸತಿಗೆ ಹಾಕೋ ಬದಲು ಸ್ವಲ್ಪ ಬ್ಯಾಚ್ ನೋಡಿಬಿಟ್ಟು ಟೇಸ್ಟ್ ಮಾಡಿ ಮತ್ತೆ ಬೇಕು ಅಂತಂದರೆ ಖಾರ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಅದ್ರ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಖಾರ ಆಮೇಲೆ ಆ ಕರಿಬೇವು ಸೊಪ್ಪು ಇದೆಲ್ಲ ಮಿಕ್ಸ್ ಆದಾಗಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕಲರ್ ಕೂಡ ಬರುತ್ತೆ. ಹುಳಿ ಪುಡಿ ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೋದು. ಈ ಥರ ಚಟ್ನಿ ಪುಡಿಗೆಲ್ಲ ಹುಳಿ ಪುಡಿ ಇದ್ದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹುಣಸೆ ಹಣ್ಣಿಗಿಂತನೂ ಇದು ತುಂಬ ಈಸಿ ಆಗುತ್ತೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಅಂಡಿದ್ರ ಅರೋಮಾ ಅಂತೂ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಗಂಜಿ ಊಟದ ಜೊತೆಗೆ ರೈಸ್ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ನು. ತುಂಬ ರುಚಿಯಾಗಿರುವಂಥ ಈ ಚಟ್ನಿ ಪುಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.